ಪ್ರಸಾಕೆಲ್ಲಿ ಹೋದ್ರು? ಒಳಗೆ ಇರಬೇಕು. ನೋಡ್ಕೊಂಬರ್ತೀನಿ, ಇಲ್ಲೇ ಇರಮ್ಮ. ಅಯ್ಯೋ, ಜರ್ನಲಿಸಂ ಮಾಡ್ಕೊಂಡು ನೀವಿಲ್ಲಿ ಕೆಲಸ ಮಾಡ್ತಾ ಇರೋದು ನನಗೆ ಇಷ್ಟ ಆಯ್ತು. ಮೋಸ್ಟ್ ಎಫಿಷಿಯಂಟ್ ವರ್ಕರ್ ನೀವು. ಆಗಿಲ್ಲ ತಾನೆ? ನನ್ ಕಾಪಾಡ್ದೋನು ಪ್ರಜು, ಪರವಾಗಿಲ್ಲ, ನಾನು ತಿಂತೀನಿ. ಇಲ್ಲ, ನಾನೇ ತಿನ್ನಿಸ್ತೀನಿ. ಗಂಡನ ಕೈಲಿ ಸೇವೆ ಮಾಡಿಸ್ಕೊಳಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಆದ್ರೆ ಈ ಸೇವೆ ಎಲ್ಲ ನಾನ್ ಗರ್ಭಿಣಿ ಅಂತ ಮಾತ್ರನಾ ಅಥವಾ ಒಬ್ಬ ಕುರುಡಂಗೆ ಕಣ್ ಬಂದಾಗ, ಒಬ್ಬ ಅನಾಥಂಗೆ ತಾಯಿ ಸಿಕ್ಕಾಗ ಎಷ್ಟು ಜೋಪಾನವಾಗಿ ನೋಡ್ಕೋತಾನೋ ಹಾಗೆ ಈ ಜೀವ ಇರೋವರೆಗೂ ನಾನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಪ್ರಾಮಿಸ್ ಮಾಡ್ತೀನಿ. ನಿನ್ನನ್ನೇ ಬೇಡಿದೆ,
ಅಮ್ಮ 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 ಏನಾಯ್ತಮ್ಮ? ಏನಮ್ಮ, ಎಲ್ಲ ಸರಿಗಿದೆಯಲ್ಲ? ಅಮ್ಮ, ಯಾಕಮ್ಮ ಅಳ್ತಾ ಇದ್ಯಾ? ಈ ಮನೇಲಿ ಎಲ್ಲೇ ಹೋಗ್ಲಿ ನಿಮ್ಮಪ್ಪನ ನೆನಪು ನನ್ ಕಾಡ್ತಾ ಇದೆ. ಅವ್ರನ್ನ ಬಿಟ್ಟು ಬದುಕಕ್ ಆಗಲ್ಲ ಅನ್ನಿಸ್ತಾ ಇದೆ. ಐ ಆಮ್ ಮಿಸ್ಸಿಂಗ್ ಹಿಮ್. ನಾನು ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ. ನಂಗೂ ಅಪ್ಪ ಬೇಕು. ನನಗೂ ಇಲ್ಲ. ನನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನಾನು ಅಮ್ಮನಿಗೋಸ್ಕರ ಸುಮ್ಮನಿರ್ಬೇಕು. ನಾನೇ ಇಮೋಷ್ನಲ್ ಆದರೆ ಇವರನ್ನ ಸಮಾಧಾನ ಮಾಡೋರು ಯಾರು? ಅಕ್ಕ ಯಾಕೆ ಸುಮ್ಮನಾದೆ? ಅಮ್ಮಂಗೆ ಅವ್ರ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರಿದ್ದಿದ್ರು ಅಮ್ಮ ಹೀಗೆ ಅನಾಥೆಯಾಗಿ ಬದುಕಬೇಕಾಗಿರ್ಲಿಲ್ಲ. ನಾವು ನಮ್ಮ ಅಪ್ಪನ ಕಳ್ಕೊಂಡಿದ್ದೀವಿ ನಿಜ, ಆದರೆ ನಾವು ಅನಾಥರಲ್ಲ. ನಮಗೆ ನಮ್ಮ ಅಮ್ಮ ಇದ್ದಾರೆ, ಇರ್ತಾರೆ ಅಲ್ವಾ ಅಮ್ಮ? ಚೈತ್ರ, come on, join me. Come on, Chaitra, join me. Come on, join me, Chaitra, come on. Let's go, come on.
ಏನಾಯ್ತು? ಅದು ಇದೆಲ್ಲ ನನ್ನ ಪೇಂಟಿಂಗು ಇಲ್ಲಿಗೆ ಹೆಂಗ್ ಬಂತು? ಥ್ಯಾಂಕ್ ಯು. ಪೇಂಟಿಂಗ್ಸ್ ಇಷ್ಟಪಡ್ತಿದ್ದಿದ್ದು ನಮ್ಮಪ್ಪ. ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ಅಂಥದ್ರಲ್ಲಿ ಅವ್ರು ಹೀಗೆಲ್ಲ ಚಿತ್ರ ಬಿಡಿಸ್ತಾರೆ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ನೋಡು ದಿವ್ಯಾ, ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡ್ತಿರತ್ತೆ. ಆಕ್ಸಿಡೆಂಟಲ್ಲಿ ಆ ದೇವರು ಚೈತ್ರ ಕಾಲು ಕಿತ್ಕೊಂಡ್ರು ಈ ಗಿಫ್ಟ್ ಕೊಟ್ಟ. ನಾನು ಹಾಗಲ್ಲ ಹೇಳ್ತಿರೋದು ಅಂಕಲ್. ಇತ್ತೀಚೆಗೆ ನಮ್ಮಮ್ಮ ಒಂಥರ ಬಿಹೇವ್ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಅವ್ರು ಹಾಗೆ ಬಿಹೇವ್ ಮಾಡಿದ್ ನೋಡಿಲ್ಲ. ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಮೆಡಿಸಿನ್ಸ್. ನಾವು ಕೊಟ್ಟಿರೋ ಔಷಧಿಯಿಂದ ಅವ್ರ ಬುದ್ಧಿ ಭ್ರಮಣೆ ಆಗಿದೆ ಅಂತಾನ? ಮೊದ್ಲು ಕಾಲ್ ಕಳ್ಕೊಂಡ್ಲು, ಈಗ ಬುದ್ಧಿನೂ ಕಳ್ಕೊಂಡಿದ್ದಾಳೆ. ನಾಳೆ ಜೀವನ. ಅಮ್ಮ, ಅಮ್ಮ, ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳ್ತಿಲ್ಲ ಚೈತ್ರ, ಆದರೆ ಈ ಮನೇಲಿ ಪ್ರಜ್ವಲ್ಲು ನಿಮ್ಮನ್ನ ಆವರಿಸ್ಕೊಂಡಿದ್ದಾರೆ. ಎಲ್ಲಿ ಹೋದ್ರು ಏನು ಮಾಡಿದ್ರು ಅವ್ರ ಜೊತೆಲಿದ್ದ ನೆನಪು ನಿಮ್ಮನ್ನು ಕಾಡ್ತಾ ಇದೆ. ಅದರಿಂದ ನಿಮ್ಮ ಮನಸ್ಸು ವೀಕ್ ಆಗಿದೆ ಅಂತ ಹೇಳಿದೆ ಅಷ್ಟೆ. ಇದಕ್ಕೇನಾದ್ರೂ ಚೇಂಜ್ ಆಫ್ ಪ್ಲೇಸ್ ಅಷ್ಟೇ. ದಿವ್ಯಾ, ಚೈತ್ರ ಅವ್ರನ್ನ ಒಂದು ಸ್ವಲ್ಪ ದಿನ ಬೆಂಗಳೂರಿಂದ ಹೊರಗೆ ಎಲ್ಲಾದರೂ ಕರ್ಕೊಂಡು ಹೋಗು. ಜಾಗ ಬದಲಾದ್ರೆ ಆಟೋಮೆಟಿಕಲಿ ಮನಸ್ಸು ಬದಲಾಗತ್ತೆ. ಬಟ್ ಎಲ್ಲಿಗೆ ಅಂಕಲ್? ಅಮ್ಮಂಗೆ ಕೂತ್ ಜಾಗದಿಂದ ಏಳಕ್ಕಾಗ್ತಿಲ್ಲ. ಈ ಟೈಮಲ್ಲಿ ಅವ್ರನ್ನ ಎಲ್ಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಅವ್ರು ಸರಿಯಾಗಿದ್ದಿದ್ರೆ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಈಗ ಇಟ್ಸ್ ಇಂಪಾಸಿಬಲ್.
ಬಿಡಿ, ನಾನು ಕ್ಲೀನ್ ಮಾಡ್ತೀನಿ. ದಿವ್ಯಾ, ನನ್ನ ಕಡೆ ಮನೆ ಎಸ್ಟೇಟಿಗೆ ಕರ್ಕೊಂಡು ಹೋಗು. ಸ್ವಾಮಿಗಳೇ, ಹುಣ್ಣಾಗಿರೋ ಬಾಯಿಗೆ ಜೇನುತುಪ್ಪ ಸವರ್ದಂಗೆ ಆಯ್ತು ನೋಡಿ. ಕೊನೆಗೂ ನೀವು ಹೇಳ್ದಂಗೆ ಆಯ್ತು. ಆ ಯಪ್ಪ ಸತ್ತೋಗ್ಬಿಟ್ಟ. ಇನ್ನು ಮನೆಯವ್ರು ಇಲ್ಲಿಗೆ ಬರ್ತಾರೋ ಇಲ್ವೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಈಗ ಬರ್ತಾವ್ರೆ, ಅದು ಮಕ್ಕಳ ಸಮೇತ. ನಾನು ಹೇಳಿರ್ಲಿಲ್ವಾ ಜಯರಾಮಣ್ಣ, ಇದು ಹೀಗೆ ಆಗುತ್ತೆ ಅಂತ? ಚದುರಂಗ ಆಟದಲ್ಲಿ ಸೈನಿಕ ಸತ್ರೆ ವ್ಯತೆ ಪಡಬಾರ್ದು. ಸೈನಿಕ ಸತ್ರೇನೆ ರಾಣಿ ಸಾಯೋದು ಅಂತ ತೃಪ್ತಿ ಪಡಬೇಕು. ಏನೋ ಬಿಡಿ, ಅಂತೂ ಆಯ್ತಲ್ಲ. ಆವಮ್ಮ ಇಲ್ಲಿಗೆ ಬರ್ತಾಳೆ, ಪ್ರಾಣ ಬಿಡ್ತಾಳೆ. ಆದ್ರೆ ನೀವು ಕೆಲವು ಜವಾಬ್ದಾರಿಗಳನ್ನ ತಗೋಬೇಕು ಜಯರಾಮಣ್ಣ. ಈಗ ಆತ್ಮ ತೃಪ್ತಿ ಪಡಬೇಕು ಅಂದ್ರೆ ಮೊದಲು ಆ ಹೆಣ್ಣು, ಆಮೇಲೆ ಅವ್ರ ಮಕ್ಕಳು, ಅಷ್ಟು ಜನ ಇಲ್ಲಿ ಬಲಿ ಆಗ್ಲೇಬೇಕು. ಆದ್ರೆ ಅದು ನನ್ನ ಕೆಲಸ ಅಲ್ವಲ್ಲ. ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗ್ಬಾರ್ದು. ಅದು ನಿನ್ ಜವಾಬ್ದಾರಿನೇ. ನಿಮ್ಮ ನಯವಾದ ಮಾತು, ವಿನಯದ ನಡತೆಯಿಂದ ಅವರನ್ನ ಇಲ್ಲೇ ಉಳಿಸ್ಕೋಬೇಕು. ಆದ್ರೆ ಅವರಿಂದ ಸ್ವಲ್ಪ ದೂರ ಇದ್ದು ಈ ಕೆಲಸ ಮಾಡಬೇಕು. ಹಾ, ಮಾಡೋಣ, ಅದೆಲ್ಲ ಮಾಡೋಣ. ನೀವು ನಿಮ್ಮ ಕುಟುಂಬ ಉಳಿಬೇಕು ಅಂದ್ರೆ ಅವ್ರ ತಲೆಗಳು ಉರುಳಬೇಕು ಅನ್ನೋದನ್ನ ನೀವು ಮರಿಬೇಡಿ. ಧೈರ್ಯವಾಗಿ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಸ್ವಾಮಿಗಳೇ, ನನಗೆ ಬಂದ ಮಾಹಿತಿ ಪ್ರಕಾರ ಆ ಪ್ರಜ್ವಲ್ ಸಾಹೇಬರು ಉಳ್ಕೋಬೇಕಾಗಿತ್ತು. ಆ ಯಮ್ಮ ಅಲ್ಲೇ ಬಿದಿರು ಮೋಟರ್ ಮೇಲೆ ಮಶಾಣಕ್ಕೆ ಹೋಗ್ಬೇಕಾಗಿತ್ತು. ಎಲ್ಲ ಉಲ್ಟಾ ಪಲ್ಟಾ ಆಯ್ತಲ್ಲ ಹೆಂಗೆ?